87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮುಖ್ಯಸ್ಥರ ಸಭೆ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಸಭೆಯಲ್ಲಿ ಭಾಗವಹಿಸಿದ್ದ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮುಖ್ಯಸ್ಥರಿಗೆ ಸಲಹೆ ಸೂಚನೆಗಳನ್ನು ನೀಡಲು ಹೇಳಿದರು. ಜಿಲ್ಲಾಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀವು ಕನ್ನಡದ ಪರಿಚಾರಕರಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಉದ್ದೇಶ ನಿಮ್ಮ ಉದ್ದೇಶ ಒಂದೇ, ಕನ್ನಡ ನಾಡು ನುಡಿಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಬೆಳೆಸುವಂತಹ ಹೊಣೆಗಾರಿಕೆ ಎಲ್ರಿಗೂ ಇದೆ. ಆಗ ಈ ಕಾರ್ಯಕ್ರಮವನ್ನ ಇನ್ನು 20 ದಿವಸ ಕಾರ್ಯಕ್ರಮ ಇದೆ, ಏನು ಚೆನ್ನಾಗಿ ಮಾಡಬಹುದು ಅಂತ ತಾವು ಸಲಹೆಗಳನ್ನು ಕೊಡಿ. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾಧ್ಯಕ್ಷ HC ಮಂಜುನಾಥ್ ಮಾತನಾಡಿ, ಮಂಡ್ಯ ಜಿಲ್ಲೆಯಲ್ಲಿ 300ಕ್ಕೂ ಹೆಚ್ಚು ಕನ್ನಡ ಶಾಲೆಗಳನ್ನು ಮುಚ್ಚಲಾಗಿದೆ. ಸರ್ಕಾರಿ ಶಾಲೆಯ ಉಳುವಿನ ಶಾಶ್ವತವಾದ ಪರಿಹಾರಕ್ಕೆ ಸಮ್ಮೇಳನದ ವೇದಿಕೆಯಲ್ಲಿ ಚರ್ಚೆಯಾಗಬೇಕಾಗಿದೆ ಎಂದರು. ನಗರದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಿದ್ರೂ ಸಹ ವರ್ತಕರು 50% ಮಾತ್ರ ಬದಲಾವಣೆ ಮಾಡಿದ್ದಾರೆ. ಡಿಸೆಂಬರ್ 20ರ ಒಳಗಾಗಿ 100ರಷ್ಟು ಕನ್ನಡ ನಾಮಫಲಕ ಅಳವಡಿಸಲು ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಒತ್ತಾಯಿಸಿದರು. ಸರ್ಕಾರಿ ಶಾಲೆಗಳು ಮುಚ್ಚಿದೆ. ಸರ್ಕಾರಿ ಶಾಲೆಗಳ ಉಳಿವಿನ ಶಾಶ್ವತವಾದಂತಹ ಪರಿಹಾರಕ್ಕೆ ಈ ಒಂದು ವೇದಿಕೆಯಲ್ಲಿ ಒಂದು ಸಮಗ್ರವಾದ ಚರ್ಚೆ ಆಗಬೇಕಾಗಿದೆ. ಸಮ್ಮೇಳನ ಅಧ್ಯಕ್ಷರಿರ್ತಾರೆ, ಸರ್ಕಾರದ ಮುಖ್ಯಮಂತ್ರಿಗಳು ಇರ್ತಾರೆ, ಸಾಹಿತಿಗಳು ಇರ್ತಾರೆ. ಅತಿ ಹೆಚ್ಚು ಕನ್ನಡ ಮಾತಾಡುವ ಮಂಡ್ಯ ಜಿಲ್ಲೆ ಸ್ಥಿತಿ ಈ ತರ ಸ್ಥಿತಿ ಆದ್ರೆ ಎಷ್ಟೋ 2-3 ಮಕ್ಕಳು ಇರುವಂತಹ ಶಾಲೆಗಳು ಮುಚ್ಚೋಗ್ತಾ ಇದೆ. ಖಾಸಗಿ ಬಡತನದ ಅವಳಿ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಾತಾಡುವ ಕನ್ನಡದ ಧ್ವನಿಗೆ ಎಲ್ಲ ಒಂದ್ ಕಡೆ ಮಂಡ್ಯದಲ್ಲೇ ಬಿಟ್ಟುಬಿಡ್ತಿದೆಯಾ ಅನ್ನುವಂತ ಅನುಮಾನ ಒಂದ್ ಕಡೆ ನೋಡ್ತಿದೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಮಂಡ್ಯ ನಗರದ ನಾಮಫಲಕಗಳಲ್ಲಿ ಕನ್ನಡದ ಅಗ್ರಸ್ಥಾನ ಬಹುತೇಕ 50ರಷ್ಟೇ ಕಮ್ಮಿ ಉಳ್ಕೊಂಡಿರುವಂತದ್ದು. 50ರಷ್ಟು ನಾಮಫಲಕ ಬದಲಾವಣೆ ಮಾಡಿದರೆ 50ರಷ್ಟು ನಾಮಫಲಕ ಇನ್ನು ಬದಲಾವಣೆ ಆಗೇ ಇಲ್ಲ. ತಾವು ಕೂಡ 4-5 ಸಾರಿ ಆದೇಶವನ್ನು ಮಾಡಿಲ್ಲ. ಅದ್ರ ಜೊತೆಗೆ ನಾವು ಕೂಡ ಬಹಳಷ್ಟು ಸಂಘಟನೆಯ ಎಲ್ಲ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿದ್ದೇವೆ. ಆದ್ರೆ ನಗರಸಭೆ ಆಡಳಿತ ಮಂಡಳಿ ಕೂಡ ಅಲ್ಲಿ ಫೈನ್ ಹಾಕಿದ್ದಾರೆ. ಆದ್ರೆ ಯಾವುದೇ ತರದ ಸರಿಯಾಗುವಂತ ಕೆಲಸ ಆಗಿಲ್ಲ. ನಾಮಫಲಕಗಳಿಗೆ ತುರ್ತಾಗಿ ಈ ಒಂದು ಸಮ್ಮೇಳನ 20 ದಿನದ ಒಳಗಡೆ ನಾಮಫಲಕ ಸರಿಪಡಿಸುವ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ ಮಂಡ್ಯ ಜಿಲ್ಲಾಧ್ಯಕ್ಷ ಯೋಗಣ್ಣ ಮಾತನಾಡಿ, ಸಂಘ ಸಂಸ್ಥೆಗಳ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ರಾಜ್ಯಾಧ್ಯಕ್ಷರೊಂದಿಗೆ ಮತ್ತೊಂದು ಸಭೆ ಕರೆಯಬೇಕೆಂದು ಮನವಿ ಮಾಡಿದರು. ರಾಜ್ಯಾಧ್ಯಕ್ಷರುಗಳನ್ನು ಕೂಡ ಕರೆದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಕಾರಣ ಯಾಕೆಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇರ್ತಾರೆ. ರಾಜ್ಯಾಧ್ಯಕ್ಷರ ಮಾರ್ಗದರ್ಶನ ತುಂಬಾ ಅವಶ್ಯಕತೆ ಇರುತ್ತೆ. ಹಾಗಾಗಿ ಎಲ್ಲ ರಾಜ್ಯಾಧ್ಯಕ್ಷರಿಗೂ ಕೂಡ ಒಂದು ಈ ಆಹ್ವಾನ ಕೊಡೋದು ತುಂಬಾ ಒಳ್ಳೆಯದು. ಜೊತೆಗೆ ಇನ್ನೊಂದೇನು ಅಂದ್ರೆ ಮೊನ್ನೆ ನಡೆದಂತ ಮೀಟಿಂಗ್ ಅಲ್ಲಿ ಮೇಡಮ್ ಜೊತೆಗೆ ಮತ್ತೆ ಮೊದಲ ಮಾತಾಡಿದೆ, ರಾಜ್ಯಾಧ್ಯಕ್ಷರನ್ನ ಯಾವ್ದಾದ್ರು ಒಂದು ದಿನ 20, 21, 22 ಯಾವ್ದಾದ್ರು ಒಂದು ದಿನ ಎಲ್ಲಾ ರಾಜ್ಯಾಧ್ಯಕ್ಷರುಗಳನ್ನು ಕೂಡ ಎಲ್ಲಾ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಕೂಡ ಅವ್ರನ್ನು ಆಹ್ವಾನ ಮಾಡಬೇಕು. ವೇದಿಕೆ ಮೇಲೆ ಅವರು ಕೂಡ ಇರಬೇಕು. ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಗುರುಪ್ರಸಾದ್ ಕೆರೆಗೋಡು ಮಾತನಾಡಿ, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಡೀ ಕನ್ನಡದ ಜನಸಮುದಾಯಗಳು ಒಟ್ಟುಗೂಡಿ ಯಶಸ್ವಿ ಮಾಡೋಣ ಎಂದರು. ಜೈ ಕರ್ನಾಟಕ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣ ಮಾತನಾಡಿ, 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ಲಾಸ್ಟಿಕ್ ಮುಕ್ತವಾಗಿರಬೇಕು ಅಂತ ಸಲಹೆ ನೀಡಿದರು. ಜೊತೆಗೆ ಮಂಡ್ಯದಲ್ಲಿ 87ನೇ ಸಮ್ಮೇಳನ ಪ್ಲಾಸ್ಟಿಕ್ ಮುಕ್ತ ಸಮ್ಮೇಳನ ಆಗಬೇಕು ಅಂತೇಳಿ ನನ್ನ ಸಲಹೆ. ಮತ್ತೆ ಎಲ್ಲರೂ ಕೂಡ ಇದರಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿಂದ ನಾವೆಲ್ಲರೂ ಸೇರಿ ಮಾಡೋಣ, ಇದನ್ನೊಂದು ದೊಡ್ಡ ಹಬ್ಬವಾಗಿ ಆಚರಿಸೋಣ ಅಂತ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಮಂಡ್ಯ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಡಿಸೆಂಬರ್ 20, 21 ಹಾಗೂ 22ರಂದು 3 ದಿನಗಳ ಕಾಲ ನಡೆಯಲಿದೆ. ಜಿಲ್ಲೆಗೆ 3ನೇ ಬಾರಿ ಸಾಹಿತ್ಯ ಹಬ್ಬದ ಆತಿಥ್ಯ ದೊರಕಿದ್ದು, ಇದು ಕೇವಲ ಸರ್ಕಾರ, ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾಡಳಿತದ ಹಬ್ಬವಾಗಿರದೆ ಪ್ರತಿ ಮನೆಯ ಹಬ್ಬವಾಗಿದೆ. ನಮ್ಮೆಲ್ಲರ ಮನೆಯ ಹಬ್ಬ
ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರತಿಯೊಬ್ಬರ ಸಹಕಾರ ಮುಖ್ಯ ಎಂದರು. ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ವೇದಿಕೆ ಸಮಿತಿ, ವಸತಿ ಸಮಿತಿ, ನೋಂದಣಿ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಮಹಿಳಾ ಸಮಿತಿ, ಮೆರವಣಿಗೆ ಸಮಿತಿ, ನಗರ ವಿದ್ಯುತ್ ಮತ್ತು ಅಲಂಕಾರ ಸಮಿತಿ, ಆಹಾರ ಸಮಿತಿ, ವಸ್ತು ಪ್ರದರ್ಶನ ಸಮಿತಿ ಸೇರಿದಂತೆ ಒಟ್ಟು 28 ಸಮಿತಿಗಳನ್ನು ರಚಿಸಲಾಗಿದೆ. ಪ್ರತಿಯೊಂದು ಸಮಿತಿಯು ಉಪ ಸಮಿತಿಗಳನ್ನು ಮಾಡಿ ಸಭೆಯನ್ನು ನಡೆಸಿ ಚರ್ಚಿಸುವ ಮೂಲಕ ಸಾಕಷ್ಟು ಸಿದ್ಧತೆಗಳನ್ನು ನಡೆಸ್ತಾ ಇದೆ ಎಂದರು. ಅಥವಾ ಸಾಹಿತ್ಯ ಪರಿಷತ್ತು ಮಾಡ್ತಾರೆ ಅನ್ನೋದಕ್ಕೆ ಮಾತ್ರ ಸೀಮಿತ ಆಗದೆ ನಾವೆಲ್ಲರೂ ಕೂಡ ಜೊತೆಗೂಡಿ ಸೇರಿ ನಮ್ಮ ಮನೆಯ ಹಬ್ಬವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾವು ಮೊದಲನೇದಾಗಿ ಕೊಡ್ತೇವೆ. ನಾವು ರಚನೆ ಮಾಡಿ ಅನೇಕ ಸಮಿತಿಗಳು ರಚನೆ ಮಾಡಿದ್ದೇವೆ. ಸೊ ವೇದಿಕೆ ಸಮಿತಿ ಇರ್ಬೋದು, ವಸತಿ ಸಮಿತಿ ಇರ್ಬೋದು, ನಗರ ಅಲಂಕಾರ ಸಮಿತಿ ಇರ್ಬೋದು, ಸಾಂಸ್ಕೃತಿಕ ಸಮಿತಿ ಇರ್ಬೋದು, ಮಹಿಳಾ ಸಮಿತಿ ಇರ್ಬೋದು, ಈ ರೀತಿ ಅನೇಕ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಆ ಸಮಿತಿಗಳಲ್ಲಿ ಎಲ್ಲರನ್ನೂ ಕೂಡ ಸೇರಿಸಿ ಸಭೆಗಳನ್ನು ಮಾಡಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಮೂರನೇದಾಗಿ ಕನ್ನಡ ಜ್ಯೋತಿ ರಥ. ಕನ್ನಡ ಜ್ಯೋತಿ ರಥ ಈಗಾಗಲೇ ಬೇರೆ ವಿವಿಧ ಜಿಲ್ಲೆಗಳ ವಿವಿಧ ತಾಲೂಕುಗಳನ್ನು ಸಂಚರಿಸಿ ಶೀಘ್ರದಲ್ಲೇ ಪುನಃ ವಾಪಸ್ಸು ನಮ್ಮ ಜಿಲ್ಲೆಗೆ ಬರ್ತಾ ಇದೆ. ಸರಿಸುಮಾರು 80% ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಕನ್ನಡ ಜ್ಯೋತಿ ರಥ ಸಾಗಿ ಅಲ್ಲಿನ ಎಲ್ಲ ಜನರು ಕೂಡ ರಥವನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿ ಸಾಕಷ್ಟು ರೀತಿಯಲ್ಲಿ ಪ್ರಚಾರನೂ ಕೂಡ ಆಗಿದೆ. ಅದು ಕೂಡ ವಾಪಸ್ ಬರ್ತಾ ಇದೆ. ನಾಲ್ಕನೇದಾಗಿ ಗ್ರಾಮ ಪಂಚಾಯಿತಿಯ ನಮ್ಮ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಒಂದು ಪ್ರತ್ಯೇಕ ಕನ್ನಡ ಜ್ಯೋತಿ ರಥವನ್ನು ಕೂಡ ಮಾಡಿ ಅದು ಕೂಡ ನಮ್ಮ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಸಂಚರಿಸಿ ಅಲ್ಲಿ ಕೂಡ ಒಳ್ಳೆಯ ನಮಗೆ ರೆಸ್ಪಾನ್ಸ್ ಪ್ರತಿಕ್ರಿಯೆ ನಮಗೆ ದೊರೆತಿರ್ತಕ್ಕಂಥದ್ದು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ನಾಗರಾಜು, ಸಿಇಒ ಶೇಖ್ ತನ್ವೀರ್ ಆಸಿಫ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದಂಥ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣೇಗೌಡ ಹೊಸಕೂರು, ಹರ್ಷ ಪನ್ನೆದೊಡ್ಡಿ, ಅಪ್ಪಾಜಪ್ಪ, ನಗರ ಘಟಕದ ಅಧ್ಯಕ್ಷೆ ಸುಜಾತ ಕೃಷ್ಣ, ತಾಲೂಕು ಅಧ್ಯಕ್ಷ ಚಂದ್ರಲಿಂಗು, ಪದಾಧಿಕಾರಿಗಳಾದ ಭಾಸ್ಕರ್, ದರ್ಸಗುಪ್ಪೆ ಧನಂಜಯ ಸೇರಿದಂತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು.